ಗಂಡು ನೋಡಿ ಅಷ್ಟು ಮಟಕ್ ಮಡಿಕೊಳ್ಳೋರು. ಒಬ್ಬರೇ ಮಗ, ಗದ್ದೆ ತೋಟ ಎಲ್ಲ ಇತ್ತು. ಚಿನ್ನ ಉಳ್ಬೆ ಮಾಡ್ಸೋರು ನನ್ನ ಮಗನುವೆ. ಹೂವು ನಂಗೆ ಕರೆಯೋದು ಕಳಿಸೋದು, ಅವರು ಬರೋದು ನಾವು ಬರೋದು ಎಲ್ಲ ಸೇರ್ಕೊಂಡು ಚೆನ್ನಾಗಿ ಮಡಿಕೋಬೋದಾಗಿತ್ತು. ಹಾಳಾದವಳು ಯಾರು ಕಣ್ ಬೀಳ್ತೋ ಏನೋ. ಯಾವನ್ನ ಕಟ್ಕೊಂಡು ಹೋಗಿ ಇವತ್ತಾದ್ರೂ ನೆಮ್ಮದಿ ಇಲ್ದ ನನ್ನ ಮಗಳು ಫೋನ್ ಮಾಡಿದ್ಲು. ಹಾಳು ಎತ್ತೊಟ್ಟೆ ಏನು ಮಾಡೋದು ಮಾತಾಡಬೇಡ್ದು ಅನ್ಕೊಂಡಿದ್ರುವೆ ಹಾಳು ಮನಸ್ಸು ಮಾತಾಡ್ಬೇಕು ಅಂತ ಅನಿಸ್ತದೆ. ಮನೆಯವ್ರಿಗೆಲ್ಲ ಗೊತ್ತಾದ್ರೆ ಬಿಟ್ಟಾರ ನನ್ನ. ಫೋನ್ ಮಾಡ್ತಾಳಂತ ಗೊತ್ತಾದ್ರೆ ಮಾನ ಮರ್ದಿ ತೆಗ್ದಾಕ್ ಬಿಡ್ತಾರೆ. ಹೆಂಗೋ ಕಣ್ಣು ಮರೆಗೆ ಎಲ್ಲೋ ಅವಳೆ ಅಂತ ಸತ್ತೋಗವಳೆ ಅಂತ ನೆಮ್ಮದಿಗಿದ್ದೆ. ಈಗ ಬೇರೆ ಫೋನ್ ಮಾಡಿ ಬೇರೆ ನೆನೆಸ್ಬಿಟ್ಲು. ಅಯ್ಯೋ ಕತೆ ಹಣೆ ಬರವೇ. ಯಾಕಪ್ಪ ಇದು ಬೇಕು ನನಗೆ? ಯಾಕೆ ಬೇಕು ಈ ಕೆಲಸ ಮಾಡಿಕೊಂಡು? ಯಾಕೆ ಬೇಕಿತ್ತು ಇವಳಿಗೆ ಇದೆಲ್ಲವ? ಹೆಂಗಿದ್ದಳು, ಏನು ಮಾಡ್ತಾ ಇದ್ದಾಳೋ, ಏನು ಮಾಡ್ತಾಳೋ, ಏನು ಹೇಳಕ್ಕೆ ಫೋನ್ ಮಾಡಿದ್ಲು ಅದನ್ನ ನಾನು ಕೇಳಿಸ್ಕೊಳ್ದೆ ಓದ್ದಲ್ಲ. ಆ ನಂಬರು ನನಗೆ ಹೆಂಗೆ ತೆಗಿಬೇಕು ಏನು ಅಂತಲೂ ಗೊತ್ತಾಯ್ತಿಲ್ವಲ್ಲ. ಅಯ್ಯೋ ಶಿವ ಭಗವಂತ, ಯಾಕಪ್ಪ ನಾನು ಏನು ಅನ್ಯಾಯ ಮಾಡಿದ್ದೆ ಅಂದ್ಬಿಟ್ಟು ನನಗೆ ಹಿಂಗೆ ಕಷ್ಟ ಕೊಟ್ಟಿದ್ದೀಯ ನೀನು? ಏನು ಅನ್ಯಾಯ ಮಾಡಿದ್ದಾನು ನಾನು? ನನ್ನ ಮಗಳಿಗೆ ಈ ಥರ ಕಷ್ಟ ಕೊಟ್ಬಿಟ್ಟಿಲ್ಲ. ಜನಗಳು ಪಾರತಿ ನೀನ್ ಪಾರತಿ ಹಂಗವಳೆ ಹಿಂಗವಳೆ ಅಂದು 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 ನನ್ನ ಮಗಳನ್ನ ನನ್ನ ಮನೆಯಿಂದ ದೂರ ಮಾಡಿಬಿಟ್ರು. ಬಗೆರ 12 ಜನ ಅಂತ ತಲೆ ಎತ್ಕೊಂಡು ತಿರ್ಗದಂಗೆ ಮಾಡಾಕ್ಬಿಟ್ರು. ನನ್ನ ಮಗಳ ಅಂತೇವಳಲ್ಲ, ಯಾರೋ ಮಾಟ ಮಂತ್ರ ಮಾಡಿಸ್ಕೊಡು ಎಲ್ಲ ಸೇರ್ಕೊಂಡು ನನ್ನ ಮಗಳಿಗೆ ಏನು ಮಾಡಿದ್ರು, ಎತ್ ಮಾಡಿದ್ರು, ಯಾರು ಕಣ್ಣು ಬೀಳ್ತು, ಏನು ಕಥೆಯೋ. ಇನ್ನು ನನ್ನ ಮಗಳನ್ನ ಎಷ್ಟು ಬೆಡಗ್ ಮಡಿಕೊಂಡಿದ್ದ ಅಂತಿದ್ರಲ್ಲಿ ನಮ್ಮ ತೊರೆದ್ಬಿಟ್ಟು ಹೊಂಟೋದ್ಲು. ನನ್ನ ಮಗಳು ನನ್ನ ಪುಟ್ಟಿ ಒಂದು ದಿವಸ ಇರ್ದಿತ್ತಿಲ್ಲ ಅಂದಿರಂದ್ರೆ ಏನು ಎದ್ರುಕೊಂಡು ಸಾಯವಳು ಅಂತಿದ್ರಲ್ಲಿ ಬಿಟ್ಬಿಟ್ಟು ಹೋದ್ಲು. ಅಂದರೆ ಯಾರ್ದು ಏನೋ ಕಿತಾಪತಿ ಇದ್ದೇ ಅದೇ. ಇವತ್ತು ಫೋನ್ ಮಾಡಿ ಮಾತಾಡಿದ್ರೆ ಬೋದ್ಬಿಟ್ಟೆ ಕೋಪಕ್ಕೂ ಹೊತ್ಕುವೆ ಬೇಜಾರಾಯ್ತ ಕೂತದ್ದೆ. ಮಾವು ನೆನ್ಸ್ಕೊಂಡ್ರೆ ಕಳ್ಳು ಚುರುಕಂತದಲ್ಲ. ಎತ್ತು ಹೊಟ್ಟೆ ಏನು ಮಾಡಲಿ ನಾನು? ಹೇಳಂಗೂ ಇಲ್ಲ ಬಿಡಂಗೂ ಇಲ್ವಲ್ಲ. ಯಾರಿಗಂತ ಮಾಡಿದ್ಲು ನನ್ನ ಮಗಳು? ಅವು ಅಂತ ನನಗೆ ಫೋನ್ ಮಾಡಿದ್ಲು. ಏನು ಹೇಳ್ಕೊಳಂಗಿದ್ದು, ಏನು ಬಿಡಂಗಿದ್ದು. ಇವಾಗ ಭಾರಿ ಬೇಜಾರಾಯ್ತದೆ. ಅದೇ ಆತಕ್ಕೆ ಇಲ್ಲ ಬೇಕಾಗಿಲ್ಲ. ಫೋನ್ ಮಾಡಿದ್ಲು ಅಂತ ನಾನು ಕರೆದ್ಬಿಟ್ರೆ ಅವತ್ತು ಮಾನ ಮರಿ ತೆಗೆದ್ಬಿಟ್ಟು ಹೋದಾಗ ಅವತ್ತು ಜ್ಞಾನ ಇರಬೇಕಿತ್ತು. ನಮ್ಮಪ್ಪ ಒಂದು ಬಿಟ್ಬಿಟ್ಟು ಹೋಗ್ಬಿಡ್ದು, ಯಾರ ಜೊತೆಗೂ ಮಾತಾಡ್ಬಿಡ್ದು, ಕತೆ ಹೇಳ್ಬಿಡ್ದು. ಕಂಡರು ಅದಕ್ಕೂ ಅಂತಾರೆ ಇದಕ್ಕೂ ಅಂತಾರೆ. ನಮ್ಮ ಅವ್ವ ಅಪ್ಪನ ನೋಡಿ ಮದುವೆ ಮಾಡ್ತಾವ್ರೆ, ಅವ್ರಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋದು ಇದು ಬೇಕಿತ್ತು. ಅದನ್ನೆಲ್ಲನೂ ಕಾಲಲ್ಲಿ ಹೋದ್ಬಿಟ್ಟು ಹೊಂಟೋಗ್ಬಿಟ್ಟು ಇವತ್ತು ಫೋನ್ ಮಾಡಿಬಿಟ್ರೆ ನಾನು ಕರಗಿಲ್ಲ. ನಾನು ಕರಗಬೇಡ್ದು. ನಾನು ಯಾಕೆ ಕರಗಬೇಕು? ಅನುಭವಿಸ್ಲಿ. ಉಪ್ಪು ತಿಂದವಳೆ ನೀರು ಕುಡಿಲಿ ನೀರ. ಅವ್ಳು ಕುಡ್ದಾಗ್ಲಿ ಅವ್ಳಿಗೆ ಅರ್ಥ ಆಗೋದು ಅವನ ಬೆಲೆ ಏನ, ಅಪ್ಪನ ಬೆಲೆ ಏನ, ಅಣ್ಣಂದಿರ ಬೆಲೆ ಏನ ಅಂತ. ನನ್ನ ಮಕ್ಕಳು ಒಳ್ಳೆಯವರಾಗ ಗಂಟ ಬಾಯಿ ಮುಚ್ಕೊಂಡ್ರು ಬೇರೆಯವ್ರಾಗಿದ್ರೆ ಹೊಸಿ ಆಡಾರ, ಹೊಸಿ ಕತೆ ಆಡಾರ. ಬೇಕಾಗಿಲ್ಲ ಅವಳು. ಸದೋತು ನನ್ನ ಮಗಳು. ಇರೋವ್ರೆ ನನ್ನ ಮಕ್ಕಳು, ಇರೋವ್ರೆ ನನ್ನ ಹೆಣ್ಮಕ್ಳು, ಓದವಳೆ ನನ್ನ ಸೊಸೆ ಅಷ್ಟೇ. ಬೇಡ, ನಾನೇ ಕಡಬೇಕು, ನಾನೇ ಕೊರಗಬೇಕು. ನಮಗಿನ ಮರ್ಯಾದೆ ಕೊಟ್ಬಿಟ್ಟೋಗಿದ್ದಾಳ. ಎತ್ತವನ್ಗೆ ಈ ಕೆಲಸ ಮಾಡ್ಬಿಟ್ಟು ಹೋಗವಳೆ. ಬೇಕಾಗಿಲ್ಲ ಅವಳು ನನಗೆ. ನಾನೇ ಕಳಬೇಕು, ಬಂದೇರಿ ತಗೋಬೇಕು. ಏನು ಮಾಡೋಕ್ಕಾಯ್ತಿಲ್ಲ. ನನ್ನ ಹಣೆ ಬರ, ನನ್ನ ಗ್ರಾಚಾರ ಹಿಂಗದೆ. ನಾನು ಏನು ಮಾಡಂಗಿದ್ದದು? ಮಾತಾಡ್ಬೇಡ್ದು, ಕತೆ ನೋಡ್ಬೇಡ್ದು. ಈ ಬೇಡ, ಈ ಫೋನೇ ಬೇಡ ನನಗೆ. ಸ್ವಿಚ್ ಆಫ್ ಮಾಡಿ ಮಡಗ್ಬಿಡ್ತೀನಿ ಈ ಫೋನ್ ಇದ್ರೆ ತಾನೇ ಫೋನ್ ಮಾಡ್ತಾಳೆ. ಬೇಡ. ಆಮೇಲೆ ಜನಗಳು ನನ್ನ ಬಿಟ್ಟಾರ, ನನ್ನ ಔಷಧಿ ಆಡ್ಕೊಂಡಾರ. ಅವಳು ಕುಳ್ಳನ್ ಗೊತ್ತಾದ್ರೆ ಬಿಟ್ಟಾನ ನನ್ನ. ಅಯ್ಯೋ ಬೇಡ. ನನ್ನ ಮಗ ಬೇಕಾದಷ್ಟು ಸಾಲ ಮಾಡಿ ಒಡವೆ ಮಾಡಿಸಿ ವಸ್ತು ಮಾಡಿಸಿ ಒಂದು ಇಲ್ಲ ಎತ್ಕೊಂಡೋಗಿ ಸಾಲ ತೀರ್ಸ್ಕೊಂಡು ಸಾಯ್ತಾ ಕೂತವನೆ. ಇವತ್ತು ನಾನು ಅವ್ರ ಜೊತೆಗೆ ಮಾತಾಡ್ತೀನಿ ಅಂತ ಗೊತ್ತಾಗ್ಬಿಟ್ರೆ ನನ್ನ ಮಾತ್ರ ಬಿಟ್ಕೊಡಕ್ಕಿಲ್ಲ ಅವನು. ನಾನು ನನ್ನ ಮಗನ ಮೋಸ ಮಾಡ್ದಂಗೆ ಆಯ್ತದೆ. ಬೇಕಾಗಿಲ್ಲ. ನನ್ನ ಮನೆಗೆ ಮದುವೆಗೆ ಬಂದಿರೋವ್ರೆ ನನ್ನ ಹೆಣ್ಮಕ್ಳು. ಬೇಕಾಗಿಲ್ಲ.
ಅವಳ ಮಾತು ನನ್ನ ಕಿವಿಲು ಕೇಳೋದು ಬೇಡ, ನಾನು ಹಿಂಗೆ ಹೊಂದ್ಕೊಳ್ಳೋದು ಬೇಡ. ಹೋಯ್ತೀನಿ, ಮನೆ ಕತ್ತೀನಿ. ಇಟ್ಟು ಬೇಡ, ಸೊಪ್ಪು ಬೇಡ, ಊಟ ಮಾಡೋದಂತಿದೆ. ಯಾವ ಇಟ್ಟು ಬೇಡ, ನಂಗೆ ಸೊಪ್ಪು ಬೇಡ ಕತೆ. ಮನೆ ಕತ್ತೀನಿ. ಅವ್ವ 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 ಗೋಬಿ ತಗೊಂಡು ಬಂದಿನಿ, ಬೋತಿನ್ನು. ಗೋಬಿ ತಂದಿದ್ದೀರ ನೀನು? ಯಾವ ಗೋಬಿ ತಂದಿದ್ದೀಯೇ? ಓ ಬಂದವನು ಈಗ, ಅಷ್ಟೊತ್ತಲ್ಲಿ ಓದವನು. ಚೆನ್ನಾಗಿ ಮಾಡ್ತಿದ್ದಕ್ಕಲ್ಲ ನೀನುವೇ, ಚೆನ್ನಾಗಿ ಮಾಡ್ತಿದ್ದಿ. ದನ ಕರನೆಲ್ಲ ಹಾಕಾಕ್ಬಿಟ್ಟು ಹೊಂಟೋಗಿ 12 ಗಂಟೆಗೆ ಬರ್ತೀನಿ ಅಂದವನು. ರಾತ್ರಿ ಬಂದಿದ್ದೀರ ನೀನು, ಮರ ಹೊರದಿ ಬೇಡ ನಿನಗೆ. ಮದುವೆ ಆಗಿಲ್ಲ, ಮುಂಜಿ ಆಗಿಲ್ಲ, ಕರ್ಕೊಂಡು ಜೊತೆ ಸುತ್ತಿಸ್ತಾ ಇದ್ದಿಲ್ಲ. ಜನ ಏನು ಅನ್ಕೊಂಡವ್ರು, ಏನು ಅನ್ಕೊಂಡಾರಲ್ಲ? ಹೋಗ್ಲಿ ತಾಳು ನನ್ನ ಮಗ ಅಂತ ಕಳಿಸಿದ್ಕೆ ನೀನು ಚೆನ್ನಾಗಿ ಮಾಡ್ತಿದ್ದಿ ಬಿಡು, ಏನಾರೇ ಆಗಲಿ. ಬಂದವನೇ ಅಲ್ಲ ಸೂರೆ, ಯಾವ ಮಕ್ಕಳು ಅಂತ ನೆರವು ಹುಟ್ಟಿದ್ರಿ ನನಗೆ. ಎಲ್ಲ ಹಂಗೆ ಆದ್ರಿ ಕತೆ. ಸುಮ್ಮನೆ ನಾನು ಮಕ್ಕಳು ಅಂಕ ಹೊಡೆದಾಡೋದು ಏನು ಮಾಡೋಕ್ಕೆ? ಚಿಕ್ಕ ದಪ್ಪ ಆದ್ಮೇಲೆ ಓಡಾಯ್ತಿದ್ರಿ ಕತೆ ನೀವೆಲ್ಲವ. ಮಾತು ಆಡ್ಬೇಡಿ, ಕತೆ ನೋಡ್ಬೇಡಿ. ಓಯ್ ಸುಮ್ಕಿರವ, ಬಸ್ಸು ಏನು ರಸು ಕಣವ. ಆಮೇಲೆ ಇಡು ಮಳೆ ಕಣವ. ಅಯ್ಯಪ್ಪ ದೇವಸ್ಥಾನದಿಂದ ಬಂದು ಬವ, ಬರಬೇಕು ಅನ್ನೋಷ್ಟೊಳಗೆ ಮಳೆ ಕಣವ. ಒಸಿ ಮಳೆ ಎಲ್ಲ ಹಿಡ್ಕೊಂಡು ಸುಮ್ಮನೆ ನಿಂತಿದ್ದ ಗೊತ್ತಾ ನಾವು. ಆಮೇಲೆ ಅವ ಅಲ್ಲಿ ನಿಂತ್ಕೊಂಡು ಅದೇಯ ಇದು ಜೂಗಡ್ ನೋಡಬೇಕು ಅಂದ್ಲು ಮಾಲ. ಅದಕ್ಕೆ ಜೂಗಡ್ಗೆ ಆಮೇಲೆ ಅಜ್ಜಿ ಮಿಷನ್ಗೆ ಕರ್ಕೊಂಡು ಊಟ ಮಾಡಿಸ್ಕೊಂಡು ಬಂದು. ಅದಕ್ಕೆ ಅವ ನಿನ್ಗೂ ಗೋಬಿ ಮಸಾಲೆ ದೋಸೆ ಅಂತ ತಂದೀನಿ, ಬೋ ತಿನ್ನು, ನಿಂಗೆ ಇಷ್ಟ ಅಲ್ವ ಅದಕ್ಕೆ. ಅಲ್ಲಕಲ್ಲ, ನಾನು ಬರೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾ ಅಂದ್ರೆ ನೀನು ಅಲ್ಲೆಲ್ಲ ಸುತ್ತಿಸ್ಕೊಬ್ರಕ್ಕೆ ಹೋಗಿದ್ದಿಲ್ಲ ನೀನು ಈಗಲೇ. ಓ ಯಾಕ ಕಡೆ ನೀನು ನನ್ನ ಮಾತು ಕೇಳಲ್ಲ ನಂಗದೆ. ನೀನು ಈಗಲೇ ಸುಸಿಲೆ ನೋಡು ಸೊಸೆ ಗುಡವ ಅಂತ. ಈಗಲೇ ನೀನು ಮದುವೆ ಆಗಿಲ್ಲ, ಮುಂಜೆ ಆಗಿಲ್ಲ, ಆಲೆ ಈ ಥರ ಆಡವನು. ನಾಳೆಗೆ ನನ್ನ ಮಾತು ಕೇಳಿಯ ನೀನು? ಅಯ್ಯೋಗ್ರಪ್ಪ, ನಿಮ್ಮ ಇಷ್ಟ ಹೆಂಗೆ ಬೇಕು ಹಂಗೆ ಬತ್ತು ಹಂಗೆ ಮಾಡ್ಕೊಳ್ಳಿ. ನನಗೆ ಏನು ಹೇಳೋಕ್ಕೂ ಬರಬೇಡಿ, ಕೇಳೋಕ್ಕೂ ಬರಬೇಡಿ. ಅದಕ್ಕೆ ನಾನೇನೋ ಒಂದು ಆ ಮಾತನ್ನೋದು ನೀವು ಕೇಳಂಗಿಲ್ಲ, ಜಗಳ ಆಡೋದು, ಅವು ಸರಿಲ್ಲ ಅನ್ನೋದು, ಜನಗಳೆಲ್ಲವ ಎಲ್ಲರ ಜೊತೆ ಜಗಳ ಆಡ್ತಾರೆ ಅಂತ ಅನ್ನೋದು, ಇದೆಲ್ಲ ಬೇಡಕ್ರಪ್ಪ. ನಂಗೆ ಬೇಕಾಗಿಲ್ಲ. ಏನು ನಿಮ್ಮ ಇಷ್ಟ ಬಂದಾಗ ನೀವು ಮಾಡ್ಕೊಳ್ಳಿ ಅಷ್ಟೇ. ದನ ಕರವ ತಗೊಂಡೋಗಿ ಮಾರಾಕ್ತೀನಿ, ನನ್ನ ಪಡಮ ಇರ್ತೀನಿ ಅಷ್ಟೇ. ನಾನೆಲ್ಲೋ ನಿಮ್ಗೆ ತಾನೇ ಹೊಡೆದಾಡ್ಸಾಯ್ತಿರೋದು. ನನ್ನ ಮಕ್ಕಳು ನಾಳೆಗೆ ಚೆನ್ನಾಗಲಿ, ಅವ್ರು ಇವ್ರೊಟ್ಟಿಗೆ ಹೋಗಿ ಹಾಲು ನಿಂತ್ಕೋತಾರಲ್ಲ ಅಂದ್ಬಿಟ್ಟು ನಾನು ಹೊಡೆದಾಡ್ತಾ ಇರೋದು ಗೊತ್ತಾ. ನಾನು ರಾಣಿ ಹೆಂಗಿರ್ಬೋದು ಇವತ್ತುವೆ. ನಾನು ಮಳೇಲಿ ಹನಿಲೆಲ್ಲ ಎಳ್ದಾಡ್ಕೊ ತಿರ್ಗಂತ ಹಣೆ ಬರ ನನಗೇನು ಬಂದಿಲ್ಲಕ್ಕಲ್ಲ, ಬಂದಿಲ್ಲ. ಅವ್ರ ಇಲ್ಲಿವರೆಗೆ ಅವ್ರು ಅಣ್ದಿರು, ನಿಮ್ಮ ಅಣ್ದಿರು ಎಷ್ಟಿರ್ಗೊಂದು ಹೂ ತಂದು ಕೊಟ್ಟಿಲ್ಲ. ಒಂದು ಬಿಸ್ಕೆಟ್ ಪ್ಯಾಕ್ ತಂದು ಕೊಟ್ಟಿಲ್ಲ. ನಾನು ಕೇಳ್ದಾನೆ ಅಂತಿದ್ರಲ್ಲಿ ನೀನು ಏನಗೂ ಆಗರಿತಾನೆ ನನ್ನ ಮಗ ಹೋಗ್ಬಿಟ್ಟು ಬರಲಿ ಅಂತ ಅಂದಿದ್ಕೆ ನೀನು ನೋಡಿದ್ರೆ ಮೈಸೂರಿನ ಸುತ್ಕೊ ಬಂದಿದ್ದಿ. ಬೇಡ ಹೋಗು, ಅದೇನು ತಿನ್ನು ಹೋಗು ನೀನೇ. ಅವ್ವ ಏಪವ್ವ, ನಂಗೆ ಅನ್ಬೇಡ, ತಪ್ಪಾಯ್ತು ಕಣವ. ಓದಿ ಒಂದು ನಾನೇ ತಪ್ಪು ಕಣವ. ನನಗೆ ಬಿರ್ನು ಬರಬೇಕಿತ್ತು, ನನಗೆ ಸಿವತ್ತು ಮಾಡಿಬಿಟ್ಟೆ. ಇನ್ನೊಸ್ತಿಂಗ್ ಮಾಡಕ್ಲಕತ್ತೆ ಬವ್ವ. ಓ ಒಸಿ ಫೋನ್ ಮಾಡಿಲ್ಲ ಕಣವ ನಿನಗೆ. ನಾನು ಅಷ್ಟೊಂಥರ ಫೋನ್ ಮಾಡಿದ್ರು ಬಿಜಿ ಅಂತ ಬತ್ತು ಗೊತ್ತವ. ಒಸಿ ಫೋನ್ ಮಾಡಿದ್ನವ, ಹಾಂ ಅದಕ್ಕೆ ಮಾತಾಡ್ತಿದ್ದವ, ಬಿಜಿ ಅಂತ ಬತ್ತಲ್ಲ. ಅಯ್ಯೋ ಅದೇನು ಗೊತ್ತಾಗ್ಬಿಡ್ತಾ ಕಣೆ, ಭಾರತಿ ಜೊತೆ ಮಾತಾಡೋದು ಜಾಸ್ತಿ ಮಾತಾಡೋಕ್ಕಾಗಿಲ್ಲ. ಎಲ್ಲಿಲ್ಲ ಎಲ್ಲಪ್ಪ, ಇಲ್ಲಪ್ಪ ನಾನು ಏನು ಮಾತಾಡಿಲ್ಲ. ಅದಕ್ಕೆ ಕಣವ ನಾನು ಹೇಳೋದು ಅಂದ್ಬಿಟ್ಟೆ ಮಾಡಿದೆ. ಸರಿ ಇನ್ನೊಂದ್ಸತಿ ನೀನು ಮಾಡ್ಕೋಬೇಡ ಆಯ್ತಾ. ಬಿರ್ಬಿನ್ ಬಾ. ಆಮೇಲೆ ಈಗಲೇ ಹಂಗೆಲ್ಲ ಸುತ್ತಿಸ್ಬೇಡ್ದು. ಇಲ್ವೇ ಮಾಲ ಕೆಲಸ ಏನು ಕಲ್ತಿಲ್ಲ, ಅರ್ಥ ಆಯ್ತಾ. ನಾನು ನಿನ್ನ ಕಂಡ್ರೆ ನಿಮ್ಮ ಮಾನವ ಕಡೆ ಹೊಟ್ಟೆ ಕಿಚ್ಚೇನಿಲ್ಲ. ನನಗೂ ನನ್ನ ಮಗ ಸೊಸೆ ಚೆನ್ನಾಗಿರ್ಬೇಕು ಅಂತಾನೆ ಆಸೆ. ಹಂಗನ್ಬಿಟ್ಟು ತಲೆ ಮೇಲೆ ಕುಣಿಸ್ಕೊಳಕ್ಕಾಗ್ತದ? ಚಿನ್ನದ ಕತ್ತಿ ಅಂದ್ಬಿಟ್ಟು ಕೊಯ್ಕೊಳಕ್ಕಾಗ್ತದ? ಹೆಂಗೆ ಇರ್ಸ್ಕೋಬೇಕು ಹಂಗೆ ಇರ್ಸ್ಕೋಬೇಕು ಸೊಸೆಯ. ನೀನು ಅಷ್ಟೇ ಎಡ್ತಿ ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೋಬೇಕು. ಈಗ ಎಷ್ಟು ಮೈ ಪೊತ್ತಿಸ್ಕೊಬಿಟ್ರೆ ನಾಳೆ ತಲೆ ಮೇಲೆ ಕುತ್ಕೊಬಿಡ್ತಾರೆ. ಹಾಗೇನು ಮಾಡಿ ಇಳ್ದಾರಾಗ ಇಳಿಯಕ್ಕಿಲ್ಲ, ಬಾರಾಗದ್ಯಾರ್ಗೆ ನಮಗೆ ಅಂತ ನಾನು ಹೇಳ್ಕೊಡ್ತಾ ಇರೋದು. ಸರಿಯಾ? ಬಿಡವ, ಬಾ ತಿನ್ನುವೆ. ನಡಿ ಬರ್ತೀನಿ ನಡಿ. ನನ್ನ ಮಗ ಫೋನ್ ಮಾಡಿದ್ದಾನಂತೆ ನನಗೆ. ಅದು ಬಿಜಿ ಅಂತ ಬತ್ತಂತಲ್ಲ. ಅಯ್ಯೋ ಎಲ್ಲ ಪಾರದ ಜೊತೆ ಮಾತಾಡೋದು ಏನಾದ್ರು ಕೇಳಿಸ್ಕೊಬಿಡ್ತಾ ಕಣೆ. ಅಯ್ಯೋ ಶಿವ ಕಣಪ್ಪ, ಸದ್ಯ ಅದಕ್ಕೆ ನಾನು ಏನೂ ಮಾತಾಡಲಿಲ್ಲ. ಬಂದೆ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಹಂಗೆ ಸಪೋರ್ಟ್ ಮಾಡಿ.